ಎಲ್ರಿಗೂ ನಮಸ್ಕಾರ. ಇವತ್ತು ಸಿದ್ದರಾಮಯ್ಯನವರ ಬಜೆಟ್, ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಸರ್ಕಾರದ 4 ಲಕ್ಷ ಕೋಟಿ ಬಡ್ಜೆಟ್. ಇವತ್ತಿನ ಬಡ್ಜೆಟ್ ಭಾಳ ಅದ್ಭುತವಾದ ಬಡ್ಜೆಟ್ಟು. ಇಲ್ಲಿ ಏನಪ್ಪ ಅಂದರೆ, ಆಡಳಿತ ಪಕ್ಷ ಬಡ್ಜೆಟ್ ಮಂಡನೆ ಮಾಡಿದೆ. ಆ ಪಕ್ಷದವರು ಶಾಸಕರೆಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸಿದ್ದಾರೆ. ಅದು ಆಡಳಿತ ಪಕ್ಷದವರ ಕರ್ತವ್ಯ. ಆದರೆ ಯಾವುದೇ ವಿರೋಧ ಪಕ್ಷ ಇದ್ದರೂ ಕೂಡ ಅದು ಒಪ್ಪಿಕೊಳ್ಳಲ್ಲ. ಈ ಬಿ ಜೆ ಪಿಯವರು, ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಯಾವುದೇ ವಿರೋಧ ಪಕ್ಷ ಇರಲಿ, ಬಡ್ಜೆಟ್ನ ಇದುವರೆಗೂ ಯಾರೂ ಕೂಡ ಒಪ್ಕೊಂಡಿಲ್ಲ. ಆದರೆ ನಾನು ಈ ಬಡ್ಜೆಟ್ ನಿಜವಾಗ್ಲೂ 2025 ಮತ್ತು 26ನೇ ಏನು 4 ಲಕ್ಷ ಕೋಟಿ ಬಡ್ಜೆಟ್ ಇದೆಯಲ್ಲ, ಭಾಳ ಅದ್ಭುತವಾದ ಬಡ್ಜೆಟ್ಟು. ನಮ್ಮ ಕರ್ನಾಟಕ ನಿಜವಾಗ್ಲೂ ಈ ಒಂದು ವರ್ಷದಲ್ಲಿ ಭಯಾನಕ, ಏನು ಬೇರೆ ಎಲ್ಲೋ ಒಂದು ಅಭಿವೃದ್ಧಿ, ಭಯಾನಕ ಅಭಿವೃದ್ಧಿ ಮಾಡೋ ಕಾಣಿಸೋ ಥರ ಈ ಬಡ್ಜೆಟ್ ಇದೆ. ನೋಡ್ಬೇಕು ಏನಾಗುತ್ತಾ ಗೊತ್ತಿಲ್ಲ. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಹೇಳ್ತೀನಿ, ಸ್ವಲ್ಪ ಕೇಳಿ ಕರ್ನಾಟಕದ ಜನತೆಗೆ. ಕೆಲವರು ನೋಡಿರಲ್ಲ, ಇದರಲ್ಲಾದರೂ ನೋಡಿ. ಶಿಕ್ಷಣ ಇಲಾಖೆಗೆ 45,286 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ನಗರ ಅಭಿವೃದ್ಧಿ ಇಲಾಖೆಗೆ 21,405 ಕೋಟಿ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಗೆ 17,473 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಇಲಾಖೆಗೆ 34,955 ಕೋಟಿ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆಗೆ 17,201 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಂಧನ ಇಲಾಖೆಗೆ 26,896 ಕೋಟಿ ಕೊಟ್ಟಿದ್ದಾರೆ. ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ ಪಾಪ ನೋಡಿ, ಅವ್ರಿಗೆ ಭಾಳ ಕಡಿಮೆ ಕೊಟ್ಟಿದ್ದಾರೆ. 26,625 ಕೋಟಿ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆ ಅವರಿಗೆ ಕಡಿಮೆ ಆಯ್ತದು. ಆಮೇಲೆ ನೀರಾವರಿ ಇಲಾಖೆಗೆ 22,180 ಕೋಟಿ ಕೊಟ್ಟಿದ್ದಾರೆ. ಸುಮಾರು ಇದು ಕ್ರಿಶ್ಚಿಯನ್ ಧರ್ಮ ಅಭಿವೃದ್ಧಿಗೆ 250 ಕೋಟಿ ಕೊಟ್ಟಿದ್ದಾರೆ. ವಾಕ್ಫ್ ಅದಕ್ಕೆ 150 ಕೋಟಿ ಕೊಟ್ಟಿದ್ದಾರೆ. ಬಡ್ಜೆಟ್ಟು ಸುಮಾರು 3.5 ಗಂಟೆ ಮಾಡಿರ್ತಕ್ಕಂಥ ಇದು ಒಂದು ಅದ್ಭುತವಾದ ಬಡ್ಜೆಟ್ಟು. ಭಾಳ ಬೆಳಗ್ಗೆ 10 ಕಾಲಿಂದ ಮಧ್ಯಾಹ್ನ 1:42 ಮಂಡಿಸಿದ 4 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ಟು ಭಾಳ ಅದ್ಭುತವಾಗಿದೆ. ಆಮೇಲೆ ದಯವಿಟ್ಟು ನಾನು ಈ ಬಿ ಜೆ ಪಿ ನಾಯಕರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮುಸ್ಲಿಮ್ ಅನ್ನೋದು ಬಿಟ್ಬಿಡಿ ನೀವು. ಇದನ್ನು ಬಿಟ್ಟು ನೀವು ಕನ್ನಡಿಗರು, ಕರ್ನಾಟಕದವರು, ನಾವೆಲ್ಲ ಕರ್ನಾಟಕದಲ್ಲಿದ್ದೀವಿ, ನಾವು ಕನ್ನಡಿಗರೇ ಅಂತಂದು ಹೇಳಿ ನೀವು ಒಂದು ಹೋರಾಟ ಮಾಡಿ. ಅದು ಬಿಟ್ಬಿಟ್ಟು ನೀವು ಮಾತು ಎತ್ತಿದರೆ ಇದು ಪಾಕಿಸ್ತಾನದ ಬಡ್ಜೆಟ್ಟು, ಮುಸ್ಲಿಂ ಅವ್ರ ಬಡ್ಜೆಟ್ಟು ಅಂತಂದು ಹೇಳ್ಕೊಂಡು ತಿರುಗಾಡ್ಕೊಂಡು ನಿಮ್ಮ ಪಕ್ಷ ಇವತ್ತು ಈ ಥರ ಅಧೋಗತಿಗೆ ಬಂದಿದೆ. ಇದೆಲ್ಲ ಬಿಟ್ಟು ನಿಮ್ಮ ಏನು ಟೀಮ್ ಇದೆಯಲ್ಲ, ಇವತ್ತು 64 ಜನ ಗೆದ್ದಿದ್ರಲ್ಲ, ನೀವೆಲ್ಲ ಒಗ್ಗಟ್ಟಾಗಿ ಒಂದು ರೀತಿಲೇ ಆ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೀರಿ. ಅದಕ್ಕೊಂದು ಕಳೆ ತಗೊಂಬರಿ. ನಿಜವಾಗ್ಲೂ ಇವತ್ತು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಿದೆಯಾ ಅಂದರೆ ಏನೇನಕ್ಕೂ ಪ್ರಯೋಜನ ಇಲ್ಲ. ನೀವು 2ನೇ ಕ್ಲಾಸ್ ಮಕ್ಕಳು ಇರ್ತಾರಲ್ಲ, ಅದಕ್ಕೂ ಲಾಯಕ್ಕಿಲ್ಲ ಅಂತ ಕೆಲಸ ಮಾಡ್ತಾಯಿದ್ದೀರಿ ಆ ಸ್ಥಾನದಲ್ಲಿ ಕೂತ್ಕೊಂಡು. ಇನ್ನು ನಿಮ್ಮ ಪಕ್ಷ ಮುಂದೆ ಅತಿ ಹೆಚ್ಚು ಸೀಟು ಬಂದು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕಂದ್ರೆ ನೀವಿನ್ನೂ ತುಂಬ ಬೇರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಈ ಧರ್ಮಗಳು, ಜಾತಿಗಳನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಕನ್ನಡಿಗರು, ನಾವು ಕರ್ನಾಟಕದಲ್ಲಿದ್ದೀವಿ ಅಂತಂದು ಹೇಳಿ ನೀವು ಹೋರಾಟ ಮಾಡಿ, ಮಾತಾಡಿ ಚಾನಲ್ಗಳಲ್ಲಿ. ಅದು ಬಿಟ್ಬಿಟ್ಟು ನೀವು ಇದು ಪಾಕಿಸ್ತಾನದ ಬಜೆಟ್ಟು, ಇದು ಮುಸ್ಲಿಮ್ಸ್ ಅವ್ರ ಬಜೆಟ್ಟು, ಬರೀ ನೀವು ಅವ್ರದೇ ಹಿಡ್ಕೊಂಡು ಅಲ್ಲಾಡ್ಸ್ಕೊಳ್ಳಿ. ಅವ್ರದ್ದೇ ಹಿಡ್ಕೊಂಡು ಅಲ್ಲಾಡ್ಸ್ಬಿಟ್ರೆ ನೀವು ಪಕ್ಷ ಇನ್ನೆಲ್ಲ ಇವತ್ತು 60 ಬಂದಿದೆಯಲ್ಲ, ನಾಳೆ ಯಾರು ಬರ್ಬೋದು. ಆದರೆ ನೀವು ವಿರೋಧ ಪಕ್ಷದ ನಾಯಕರು ಒಂದು ಮಾತಾಡ್ತಾರೆ. ಅವ್ರು ಯತ್ನಾಳವರಂತೂ ದಿನ ಒಂದೊಂದು ಅವ್ರಿಗೆ ಏನು ತಿಕ್ಲಿಡ್ದಿದೆಯೋ ಹುಚ್ಚಿಡ್ದಿದೆಯೋ ಗೊತ್ತಿಲ್ಲ, ದಿನ ಒಂದು ಮಾತಾಡ್ತಾರೆ. ಅದು ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಷ ಅಧಿಕಾರಕ್ಕೆ ತರೋದು ನೋಡಿ, ನಿಮ್ಮ ಪಕ್ಷ ಅತಿ ಹೆಚ್ಚು ಸೀಟ್ ಗೆಲ್ಲೋದು ನೋಡಿ. ಆದರೆ ಇವತ್ತಿನ ಸಿದ್ದರಾಮಯ್ಯನವರ ಬಡ್ಜೆಟ್ಟು ಭಾಳ ಅದ್ಭುತವಾಗಿದೆ. ನಿಜವಾಗ್ಲೂ ಯಾವುದು ಕೂಡ ಲಕ್ಷದಲ್ಲಿ ಇಲ್ಲವೇ ಇಲ್ಲ, ಕೋಟಿ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ. ಈ ಥರ ಕೊಟ್ಟರೆ ನಮ್ಮ ಕರ್ನಾಟಕಕ್ಕೆ ನಿಜವಾಗ್ಲೂ ಎಷ್ಟು ಬಡ್ಜೆಟ್ಗಳಲ್ಲಿ ಇದು 4 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಇವತ್ತು. ಈ ಬಡ್ಜೆಟ್ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಇನ್ನು 1 ವರ್ಷದಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇದು 5 ವರ್ಷದ ಬಡ್ಜೆಟ್ ಅಲ್ಲ, ಪ್ರತಿ ವರ್ಷವೂ ಬಡ್ಜೆಟ್ ಮಾಡ್ತಾನೆ ಇರ್ತಾರೆ. ಅದರಿಂದ ಇಷ್ಟು ಲಕ್ಷ ಕೋಟಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಎಲ್ಲರೂ ಇದರಲ್ಲಿ ಇಲಾಖೆಗೆ ಇಷ್ಟು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಭಾಳ ಅಭಿವೃದ್ಧಿ ಕಾಣಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮುಂದಿನ 2026ನ ಬಡ್ಜೆಟ್ ಯಾವ ರೀತಿ ಇರುತ್ತೆ, ಅಷ್ಟೊತ್ತಿಗೆ ಎಷ್ಟು ಅಭಿವೃದ್ಧಿ ಮಾಡಿರ್ತಾರೆ, ಎಷ್ಟು ಅನಾನುಕೂಲ ಆಗುತ್ತೆ, ಎಷ್ಟು ಅನುಕೂಲ ಆಗುತ್ತೆ ಈ ಬಡ್ಜೆಟ್ಟಿಂದ ಕಾದು ನೋಡಿ ಗೊತ್ತಾಗುತ್ತೆ. ನಿಜವಾಗ್ಲೂ ಇದು ಬರೀ ಬಡ್ಜೆಟ್ ಮಂಡನೆ ಮಾಡೋದಲ್ಲ, ಈ ಏನು 4 ಲಕ್ಷ ಕೋಟಿನ ಯಾವ ರೀತಿ ಉಪಯೋಗಿಸ್ಕೋಬೇಕಂದ್ರೆ ಪ್ರತಿಯೊಂದು 224 ಕ್ಷೇತ್ರದ ಶಾಸಕರು ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ಅಭಿವೃದ್ಧಿ ಮಾಡಿ ಈ ಜಾತಿಗಳು ಧರ್ಮಗಳನ್ನೆಲ್ಲ ಬಿಟ್ಟು ಎಲ್ಲರೂ ಒಂದು, ನಾವು ಕನ್ನಡಿಗರು, ನಾವು ಕರ್ನಾಟಕದವರು
ಅನ್ನೋ ರೀತಿಲೇ ಜೀವನ ಮಾಡೋ ರೀತಿಲೇ ನೀವು ಹೋರಾಟ ಮಾಡಿ ಬಾಯ್ ಬಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಮಾತೆತ್ತಿದ್ರೆ ಬೆಳಗ್ಗೆ ಎದ್ರು ಸಾಕು ಮುಸ್ಲಿಮರು ಜಪ ಮಾಡೋದು ಬಿಡಿ, ಕರ್ನಾಟಕದಲ್ಲಿದ್ದಾರೆ ಕನ್ನಡಿಗರು ಅಂತಂದು ನೀವು ಅದನ್ನು ಇದನ್ನು ಮಾಡೋಕ್ಕೆ ಕನ್ನಡಿಗರಾಗಿ ನೀವು ಇದನ್ನು ಮಾಡ್ಕೊಳ್ಳಿ, ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಕನ್ನಡಿಗರಪ್ಪ ಬನ್ನಿ. ಅದು ಬಿಟ್ಬಿಟ್ಟು ಇಲ್ಲಪ್ಪ ನೀವು ಪಾಕಿಸ್ತಾನದವ್ರು ಅಂದರೆ ಅವ್ರನ್ನ ಅಲ್ಲಿ ಕಳಿಸ್ಬಿಡಿ, ನೋಡೋಣ ಇಲ್ಲ ನೀವೇ ಕರ್ಕೊಂಡು ಹೋಗ್ಬಿಡಿ ಅದಕ್ಕೆ ಅವ್ರನ್ನ ಯಾಕೆ ಇಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀರಿ? ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಎಷ್ಟು ಸೀಟ್ ಜಾಸ್ತಿ ಬರ್ತಾವ? ಇದೆಲ್ಲ ಬಿಟ್ಟು ನಾವೇನು ನಿಮಗೆ ಬುದ್ಧಿ ಹೇಳುವಷ್ಟು ಏನು ದೊಡ್ಡವರಾಗಿಲ್ಲ, ಆದರೆ ಚಿಕ್ಕ ಮಕ್ಕಳು ಥರ ಆಡ್ತಾಯಿದ್ದೀರಿ ಕೆಲವರು BJP ನಾಯಕರು. ಅದಕ್ಕೆ ನಿಮಗೆ ಹೇಳ್ಬೇಕು ಅನಿಸುತ್ತೋ. ಆದರೆ BJP ನಾಯಕತ್ವದ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ. ಅದನ್ನು ನೀಗಿಸ್ಕೊಳ್ಳೋಕ್ಕೆ ತುಂಬ ತಿಣ್ಕಾಡ್ತಾ ಇದ್ದೀರಾ. ತಿಳ್ಕೊಳ್ಳೋದು ಬಿಟ್ಟು ಒಳ್ಳೆ ರೀತಿಯಲ್ಲೇ ಒಂದು ನಾಯಕನ ಹಿಂದೆ ನಾಯಕನ ಕೊರತೆ ಎದ್ದು ಕುಣಿದಾಡ್ತಾ ಇದೆ ನಿಮ್ಮಲ್ಲಿ. ಅದನ್ನು ಕುಣಿದಾಡೋದಕ್ಕೆ ಕಮ್ಮಿ ಮಾಡಿ, ಒಳ್ಳೇದಾಗುತ್ತೆ. ಇಲ್ಲಾಂದರೆ ಜನ ತೀರ್ಪು ಓದಾಯ್ತಲ್ಲ, ನೀವೇನೋ ದುಡ್ಡಿದೇನ ಗೆದ್ದುಬಿಡ್ತೀನಿ ಅನ್ಕೋಬೋದು. ಆದರೆ ಪಕ್ಷ ಅತಿ ಹೆಚ್ಚು ಸೀಟ್ ಬರಬೇಕಪ್ಪ ಅಂದರೆ ಈ ಜಾತಿ ಧರ್ಮಗಳನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡಿ ಅಂತಂದೇಳಿ BJP ನಾಯಕರಿಗೂ ಕೇಳ್ಕೊತಿದ್ದೀನಿ. ಮತ್ತು ಇವತ್ತಿನ ಬಡ್ಜೆಟ್ಟು ಎಲ್ಲ ಪಕ್ಷದ ನಾಯಕರು 224 ಕ್ಷೇತ್ರದ ಶಾಸಕರು ಕೂಡ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿ ಅಂತಂದೇಳಿ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಬಡ್ಜೆಟ್ಟು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಿದ್ದರಾಮಯ್ಯನವರ ಆರೋಗ್ಯ ಇನ್ನೂ ಬೇಗ ಗುಣಮುಖರಾಗಲಿ, ಅವರು ಇನ್ನೂ ಚೆನ್ನಾಗಾಗಲಿ, ಇನ್ನೂ ಒಳ್ಳೆ ಆರೋಗ್ಯ ಕೊಡಲಿ ಅವರಿಗೆ. ಯಾಕಂದ್ರೆ ಇನ್ನೂ ಒಂದು 2 ಬಡ್ಜೆಟ್ ಮಾಡಬೇಕು, ಇನ್ನೂ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕೂಡ ಕಾಣ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಲಿ, ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಈ ಮುಖಾಂತರ ಕೇಳ್ಕೊತಿದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ.